ನಮಸ್ಕಾರ ಸ್ನೇಹಿತರೆ. ಕನ್ನಡ ಸೀರಿಯಲ್ ಪ್ರೇಕ್ಷಕರಿಗೆ ಅದರಲ್ಲೂ ಸ್ಪೆಷಲಿ ಲಕ್ಷ್ಮೀ ನಿವಾಸ ಫ್ಯಾನ್ಸ್ಗೆ ಒಂದು ಶಾಕಿಂಗ್ ನ್ಯೂಸ್ ಇದೆ. ಸಿದ್ದೇಗೌಡರ ಅತ್ತಿಗೆಯಾಗಿ ತನ್ನ ಖಡಕ್ ಆಕ್ಟಿಂಗ್ನಿಂದ ಮನೆ ಮಾತಾಗಿದ್ದ ನೀನು ಅಲಿಯಾಸ್ ಮಾನಸ ಮನೋಹರ್ ಅವರು ಈಗ ಶೋನಿಂದ ಎಕ್ಸಿಟ್ ಆಗಿದ್ದಾರೆ. ಇಷ್ಟು ದಿನ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದವರು ದಿಢೀರಂತ ಶೋ ಬಿಟ್ಟಿದ್ದಕ್ಕೆ ಗೊತ್ತಾ? ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಮಾನಸ ಅವರು ಸೀರಿಯಲ್ ಬಿಟ್ಟಿರೋದು ಯಾವುದೇ ಕಾಂಟ್ರವರ್ಸಿಯಿಂದ ಅಲ್ಲ ಫ್ರೆಂಡ್ಸ್. ಯಾಕೆ ಹೇಳ್ತಿದ್ದೀನಿ ಅಂದರೆ, ಲಕ್ಷ್ಮೀ ನಿವಾಸದಿಂದ ತುಂಬ ಜನ ಸೀರಿಯಲ್ ಆ್ಯಕ್ಟರ್ ಮತ್ತು ಆ್ಯಕ್ಟರ್ಸ್ಗಳು ಎಕ್ಸಿಟ್ ಆಗಿದ್ದಾರೆ ಆ್ಯಂಡ್ ಸ್ವಲ್ಪ ಕಾಂಟ್ರವರ್ಸಿ ಕೂಡ ಮಾಡ್ಕೊಂಡಿದ್ದಾರೆ. ಆದರೆ ಈಗ ಮಾನಸ ಅವರು ಹೊರಗಡೆ ಬರ್ತಾ ಇರೋದು ಯಾವುದೇ ಕಾಂಟ್ರವರ್ಸಿ ಬೇಜಾರಿಂದ ಅಲ್ಲ, ಆದರೆ ಅವರು ಅವರ ಲೈಫಲ್ಲಿ ನ್ಯೂ ಚಾಪ್ಟರ್ಗೆ ಎಂಟರ್ ಆಗ್ತಾ ಇದ್ದಾರೆ. ಹೌದು, ಮಾನಸ ಈಗ ಅವರು ಗರ್ಭಿಣಿ ಆಗಿದ್ದು ತಮ್ಮ ಫಸ್ಟ್ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ. ಈ ಸ್ವೀಟ್ ನ್ಯೂಸಿಂದ ಅವರು ಶೂಟಿಂಗ್ನಿಂದ ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ಳುವುದು ಅನಿವಾರ್ಯ ಆಗಿದೆ. ರೀಸೆಂಟಾಗಿ ಮಾನಸ ಅವರು ಸೀಮಂತ ಶಾಸ್ತ್ರ ತುಂಬ ಗ್ರ್ಯಾಂಡ್ ಆಗಿ ನಡೆದಿದೆ. ಗ್ರೀನ್ ಕಲರ್ ಸಾರಿಯಲ್ಲಿ ಅವರು ತುಂಬು ಗರ್ಭಿಣಿಯಾಗಿ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ರು. ಈ ಬಗ್ಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಎಮೋಷನಲ್ ಪೋಸ್ಟ್ ಹಾಕೊಂಡಿದ್ದಾರೆ. ಸದ್ಯ ಸೀರಿಂಗ್ ಶೂಟಿಂಗ್ಸಿಂದ ಶಾರ್ಟ್ ಮೆಟರ್ನಿಟಿ ಬ್ರೇಕನ್ನು ತಗೋತಾ ಇದ್ದೀನಿ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಾನು ತೆರೆಯ ಮೇಲೆ ಶೀಘ್ರದಲ್ಲೇ ಮರಳಿ ಬರ್ತೀನಿ, ಅಲ್ಲಿಯವರೆಗೆ ಸೋಷಿಯಲ್ ಮೀಡಿಯಾ ಮೂಲಕ ನಿಮ್ಮನ್ನ ಎಂಟರ್ಟೈನ್ ಮಾಡ್ತೀನಿ ಅಂತ ಕೂಡ ಪ್ರಾಮಿಸ್ ಮಾಡಿದ್ದಾರೆ. ಈ ಹಿಂದೆ ಸಿದ್ದೇಗೌಡರ ಅಮ್ಮನ ಪಾತ್ರ ಮಾಡಿರೋರು ಎಕ್ಸಿಟ್ ಆದಾಗ ಅವರ ಪಾತ್ರನ ರೀಪ್ಲೇಸ್ ಮಾಡಿದ್ರು. ಅದೇ ತರ ಇಲ್ಲಿ ಲಕ್ಷ್ಮಿ ಅವರ ಅತ್ತಿಗೆ ಈಗ ಶೋನಿಂದ ಕ್ವಿಟ್ ಆದಾಗ ಅವರ ಪಾತ್ರನ ರೀಪ್ಲೇಸ್ ಮಾಡದೆ ಅವರ ಪಾತ್ರನೇ ಮುಗಿಸಲಾಯಿತು. ಇದೇ ಥರ ನೀಲವ್ರ ಪಾತ್ರ ಏನಾದರೂ ರೀಪ್ಲೇಸ್ ಆಗತ್ತಾ ಇಲ್ವಾ, ಪಾತ್ರನೇ ಕೊನೆಗೊಳ್ಳುತ್ತಾ, ಅದನ್ನ ನಾವು ನೋಡಲೇಬೇಕು. ಒಟ್ಟಿನಲ್ಲಿ ತೆರೆ ಮೇಲೆ ಎಲ್ಲರನ್ನ ಕಾಡ್ತಿದ್ದ ನೀರು ಈಗ ರಿಯಲ್ ಲೈಫಲ್ಲಿ ಅಮ್ಮ ಆಗೋ ಸಂಭ್ರಮದಲ್ಲಿದ್ದಾರೆ. ಸೊ ಗಾಯ್ಸ್, ಮಾನಸ ಅವರು ಈ ಹೊಸ ಜರ್ನಿಗೆ ನೀವು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ವಿಶ್ ಮಾಡಿ. ಹಾಗೆ ನೀಲು ಕ್ಯಾರೆಕ್ಟರ್ನಲ್ಲಿ ಮಾನಸ ಅವರ ನಟನೆ ನಿಮಗೆ ಎಷ್ಟು ಇಷ್ಟ ಅಂತ ಕಮೆಂಟ್ ಮಾಡಿ.